ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವಾಗ ಹಾಲು ಉಗ್ಸಿದ್ದಾಯಿತು. ಯಾವ ಥರ ಉಗ್ಸಿದ್ವಿ, ಎಷ್ಟು ಗಂಟೆಗೆ ಬಂದ್ವಿ ಎಲ್ಲ ಫುಲ್ ವೀಡಿಯೋದಲ್ಲಿದೆ ನೋಡಿ. ಇವಾಗ 3 o'clock ಎದ್ಬಿಟ್ಟು ಎಲ್ಲ ಪೂಜೆ ಸಾಮಾನು ಚೆಕ್ ಮಾಡಿಬಿಟ್ಟು ಏನೇನು ಇಡಬೇಕು ಇನ್ನೊಂದು ಸರಿ ನೋಡಿಕೊಂಡು ಸ್ನಾನ ಮುಗಿಸ್ಕೊಬಂದೆ. ನಾನು ಸ್ನಾನ ಮುಗಿಸ್ಕೊಂಡು ಬರೋಷ್ಟರಲ್ಲಿ 4 o'clock ಆಗಿಬಿಟ್ಟಿದೆ. 4 ನಿಮಿಷ ಆಗಿದೆ. ಗ್ಯಾಸು ಎಲ್ಲ ಚೆಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಅಷ್ಟೊತ್ತಲ್ಲಿ ಬರೋಕ್ಕಾಗಲ್ಲ ಅಂತಂದು ಹೇಳ್ಬಿಟ್ಟು ಪೂಜೆ ಸಾಮಾನೆಲ್ಲ ಚೆಕ್ ಮಾಡಿ ಇಟ್ಟಿದ್ದೀನಿ. ಅಂದರೆ ಕರ್ಕೆ ಬೇಕಾಗಿತ್ತು, ಅದನ್ನ ಎತ್ಕೊಬಂದು ಇಟ್ಕೊಂಡಿದ್ದೀನಿ. ಸ್ವಲ್ಪ ಸಗಣಿ ಬೇಕಾಗಿತ್ತು, ಅದನ್ನ ಇಟ್ಕೊಂಡಿದ್ದೀನಿ. ಅಡ್ವಾನ್ಸಾಗಿ ಒಂದು ಸ್ವಲ್ಪ ಶಿಫ್ಟ್ ಮಾಡೋವು ಅಂದರೆ ಎಕ್ಸ್ಟ್ರಾ ಇರೋ ಎಲ್ಲ ಇಟ್ಟಿದ್ದೀನಿ ಕಟ್ಬಿಟ್ಟು. ಇವ್ರು ಮಲ್ಕೊಂಡಿದ್ದಾರೆ, ಇವ್ರನ್ನೇನು ಕರ್ಕೊಂಡು ಹೋಗಲ್ಲ. ಯಾಕಂದರೆ ಕರ್ಕೊಂಡೋದ್ರೆ ಮತ್ತು ಅವ್ರಿಗೆ ನಿದ್ದೆ ಆಗೋಲ್ಲ, ನಿಶಾಂತ್ ತೂಗಿಸ್ಬೇಕಾಗುತ್ತೆ. ಅದರಿಂದ ಮಲ್ಕೊಂಡ್ಲಿ ಅಂತ ಹಂಗೆ ಬಿಟ್ಟಿದ್ದೀನಿ. ಇದು ಕಳ್ಶಕ್ಕಾಯಿ, ಆದ್ದರಿಂದ ನೋಡ್ತಾ ಇದ್ದೀನಿ ನೀರು ಐತಾ ಇಲ್ಲ ಅಂತ ಎಲ್ಲ ಚೆಕ್ ಮಾಡ್ಕೋಬೇಕಲ್ಲ. ರಾಯಿನ ಕೊಡ್ತಾಯಿದ್ದೀನಿ, ಏನೇನು ಪೂಜೆ ಸಾಮಾನಿಗೆ ಏನೇನು ಬೇಕೋ ಅಲ್ಲಿ ಇಟ್ಕೊಂಡು ಮಿಕ್ಕಿದೇವೆಲ್ಲ ಅಡುಗೆ ರೂಮಿಗೆ ಕೊಡೋವೆಲ್ಲ ಅಡುಗೆ ರೂಮಿಗೆ ಕೊಡ್ತಾಯಿದ್ದೀನಿ. ಅಂದರೆ ಹಾಲು ಉಗ್ಸೋಕ್ಕೆ, ಪಾಯಸ ಮಾಡೋಕ್ಕೆ ಅವೆಲ್ಲ ತೊಗೊಂಡು ಬಂದಿದ್ನಲ್ಲ, ಅವು ಸಪ್ರೇಟ್ ಮಾಡ್ತಾಯಿದ್ದೀನಿ. ಅಡುಗೆ ರೂಮಲ್ಲಿ ದೇವ್ರ ಮನೆ ಅಂದರೆ ದೇವ್ರ ಸಾಮಾನು ಇರ್ತಾವಲ್ಲ ಅವು ದೇವ್ರ ಹತ್ರ ಇಟ್ಕೊತಾ ಇದ್ದೀನಿ. ನೋಡಿಬಿಟ್ಟು ಡಿವೈಡ್ ಮಾಡ್ತಾಯಿದ್ದೀನಿ. ಅಂದರೆ ಎಷ್ಟು ಎಕ್ಸೈಟ್ಮೆಂಟಲ್ಲಿದ್ದೀವಿ ಅಂದರೆ ಫುಲ್ಲು ಎಕ್ಸೈಟ್ಮೆಂಟಲ್ಲಿ ಇದು ಮಾಡ್ತಾಯಿದ್ದೀನಿ. ಫುಲ್ಲು ನಿದ್ದೆ ಎಳಿತಾ ಇದೆ. ಸಡನ್ನಾಗಿ ಒಂದೇ ದಿನ ಇದ್ದರೆ ಅದು ನೈಟ್ ಮಲಗೋದೂ ಲೇಟ್ ಆಯಿತು. ನಿಶಾಂತ್ ಹೋಮ್ವರ್ಕ್ ಎಲ್ಲ ಮುಗಿಸಿ ನೈಟ್ ಮಲಗೋದೂ ಲೇಟ್ ಆಯಿತು. ಆದ್ದರಿಂದ ಸ್ವಲ್ಪ ನಿದ್ದೆ ಬರ್ತಾಯಿದೆ. 12:15 ಆಗಿತ್ತು ಆಗಲೇ ಮಲಗೋಷ್ಟರಲ್ಲಿ. ಮತ್ತು 3 ಗಂಟೆಗೆ ಎದ್ದೇಳಬೇಕಂದ್ರೆ ಫುಲ್ ನಿದ್ದೆ ಎಳಿತಾ ಇತ್ತು. ಅಲ್ಲಿ ಎದ್ಬಿಟ್ಟು ಅಲ್ಲಿ ಮನೆಯೆಲ್ಲ ಗುಡಿಸ್ಬಿಟ್ಟು ಒರೆಸ್ಬಿಟ್ಟು ಬಾಗಿಲೆಲ್ಲ ತೊಳೆದು ಮತ್ತು ಇಲ್ಲಿ ಬಂದು ಗುಡಿಸ್ಬಿಟ್ಟು ಆಮೇಲೆ ನಾನು ದೇವ್ರ ಮನೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿರೋದು. ನಿಮಗೆ ನಾನು ಫಸ್ಟು ದೇವ್ರ ಮನೆ ತೋರಿಸ್ತಾ ಇದ್ದೀನಿ, ಆಮೇಲೆ ನಾನು ನೆಲ ಒರೆಸಿದ್ದೆಲ್ಲ ಮುಂದೆ ಹಾಕ್ತಾ ಹೋಗ್ತೀನಿ ನೋಡಿ. ಇವಾಗ ಕವರ್ಸ್ ಇದ್ದಾವಲ್ಲ, ಅದು ದೇವ್ರ ಮನೆಯಲ್ಲಿ ಹಾಕೋಕ್ಕಂತಂದು ತೆಗೆದು ಹಾಕಿಟ್ಟಿದ್ದೀನಿ. ಇವಾಗ ತುಪ್ಪ ತೊಗೊಬಂದಿದ್ದೀನಿ, ತುಪ್ಪದ ದೀಪ ಹಚ್ಚೋದಂತ. ಎಣ್ಣೆನೂ ಅಡ್ವಾನ್ಸಾಗಿ ಇಟ್ಕೊಂಡಿದ್ದೀನಿ ಹೆಂಗನಾಗಲಿ ಅಂತ. ಸ್ಪೂನು ಅವೆಲ್ಲ ಡಿವೈಡ್ ಮಾಡ್ತಾಯಿದ್ದೀನಿ, ಲಾಸ್ಟು ಪಾಯಸ ಮಾಡಿದಾಗ ತಿನ್ನೋಬೇಕು ಅಂತಂದೇಳಿ. ಇವಾಗ ಅಕ್ಕಿ ಹಾಕ್ಬಿಟ್ಟು ಓಂ ಶ್ರೀ ಅಂತಂದು ಬರೀತೀನಿ. ಬರೆದುಬಿಟ್ಟು ಇದ್ರ ಮೇಲೆ ಕಲಶ ಇಡ್ತೀನಿ. ಅರಿಶಿನ ಕುಂಕುಮ ಇಟ್ಬಿಟ್ಟು ಅದ್ರ ಮೇಲೆ ಹೂವು ಇಡೋಕ್ಕೆ ಹೂವು ಬಿದ್ದೋಗ್ಬಿಡುತ್ತೆ ಕಲಶ. ಆದ್ದರಿಂದ ಅರಿಶಿನ ಕುಂಕುಮ ಸ್ವಲ್ಪ ಅಕ್ಷತೆ ಹಾಕ್ಬಿಟ್ಟು ಅದಕ್ಕೆ ಇವಾಗ ಕಲಶಕ್ಕೆ ನೀರು ಅಂದರೆ ತುಂಬಿದ ಕೂಡ ಎತ್ಕೊಬಂದಿರ್ತೀನಿ ಫಸ್ಟಿಗೆ. ಮನೆಗೆ ಬರೋವಾಗ ನಮ್ಮ ಮನೆಯವರು ಪೂಜೆ ಸಾಮಾನು ತೊಗೊಬರ್ತಾರೆ, ನಾನು ತುಂಬಿದ ಕೂಡ ಎತ್ಕೊಬರ್ತೀನಿ. ಎತ್ಕೊಬಂದು ಅದು ನೀರು ಹಾಕ್ಬಿಟ್ಟು ಇಟ್ಟಿದ್ದೀನಿ. ಕಲಶದೆಲೆ ಎಲ್ಲ ಇಟ್ಬಿಟ್ಟು ಇವಾಗ ಅದು ಕಲಶದ ಕಾಯಿ ಇತ್ತಲ್ಲ ಅದಕ್ಕೆ ಅರಿಶಿನ ಹಚ್ತಿದ್ದೀನಿ. ಅರಿಶಿನ ಹಚ್ಬಿಟ್ಟು ಕುಂಕುಮ ಹಚ್ಬಿಟ್ಟು ಇಡೋಣ ಅಂತ. ರಾಯನ್ನು ನಾವು ಏನು ಸ್ನಾನ ಮಾಡಿ ರೆಡಿ ಆಗೋಷ್ಟಲ್ಲ ಅವ್ನು ಇದ್ದಿದ್ನು. ನಿಶಾಂತನ ಒಬ್ಬನೇ ಅಲ್ಲಿ ಬಿಟ್ಬಿಟ್ಟು ಬಂದಿದ್ದೀನಿ. ನಮ್ಮ ಮನೆಯವರು ಅವ್ನು ಎದ್ದು ಅಳ್ತಾನೇನೋ ಅಂತಂದು ಹೇಳ್ಬಿಟ್ಟು ನಾನು ಬಿಟ್ಬಿಟ್ಟು ಮನೆಗೆ ಹೋಗಿದ್ದಾರೆ. ನಾನೆಲ್ಲ ಆದಮೇಲೆ ಫೋನ್ ಮಾಡಿದ್ಮೇಲೆ ಅವ್ರು ಬರ್ತಾರೆ. ನಾಳೆ ರಜೆ ಇರೋದಾಗಿದ್ದರೆ ನಿಶಾಂತ್ನೂ ಕರ್ಕೊಬರ್ಬೋದಾಗಿತ್ತು. ನಾಳೆ ರಜೆ ಇಲ್ಲಲ್ವಾ, ಮತ್ತು ಅವ್ನು ತೂಗುಡಿಸ್ಬಾರ್ದು ಸ್ಕೂಲಲ್ಲಿ. ಅಂದರೆ 3 ಗಂಟೆಗೆ 3 ಗಂಟೆ ಅಂದರೆ ಅವ್ನು 3 ಗಂಟೆಗೆ ಎಬ್ಬರಿಸ್ಬಿಟ್ಟು ಅವನಿಗೆ ಸ್ನಾನ ಮಾಡಿಸಿ ಕರ್ಕೊಂಡು ಬರೋಷ್ಟರಲ್ಲಿ ತೂಗುಡಿಸಿರೋನು. ಅದಕ್ಕೆ ಅವನ್ನ ಕರ್ಕೊಬಂದಿಲ್ಲ. ಇವಾಗ ಕಲಶಕ್ಕೆ ₹1 ಕಾಯಿನ ಹಾಕ್ಬಿಟ್ಟು ಅರಿಶಿನ ಕುಂಕುಮ ಹಾಕ್ಬಿಟ್ಟು ಕಲಶದ ಕಾಯಿ ಇಡ್ತಾ ಇದ್ದೀನಿ. ಅದು ಕರೆಕ್ಟಾಗಿ ಇಲ್ಲೇ ಆದರೆ ಕರೆಕ್ಟಾಗಿ ಕೂತ್ಕೊಂಡು ನೋಡಿ ಇಡ್ತಾಯಿದ್ದೀನಿ. ಅಲ್ಲಿ ಕಾಣಿಸ್ತಾನೆ ಇರಲಿಲ್ಲ ಯಾವ ಥರ ಇಡ್ತಾಯಿದ್ದೀನಿ ಅಂತ. ಅಂದರೆ ಒಂದು ಮನೆಗೂ ಇನ್ನೊಂದು ಮನೆಗೂ ಅಡ್ಜಸ್ಟ್ ಆಗೋದು ಕಷ್ಟ. ಆದ್ದರಿಂದ ಇವಾಗ ನೋಡಿ ಕಲಶದ ಕಾಯಿ ಎಲ್ಲ ಇಟ್ಟಿದ್ದಾಯಿತು. ಕಲಶಕ್ಕೆ ಹೂವು ಇಡ್ತಾಯಿದ್ದೀನಿ. ಹೂವು ಇಟ್ಬಿಟ್ಟು ನೆಕ್ಸ್ಟು ರಾಯನ ಆ ಕಡೆ ತರಲೆ ಮಾಡ್ತಾಯಿದ್ನಿ. ಹೇಳ್ತಾಯಿದ್ದೀನಿ, ಅಪ್ಪು ನಿನ್ನ ಮನೇಲಿ ಬಿಟ್ಟು ಬರ್ತೀನಿ ನೋಡು ಅಂತ. ಆ ಕಡೆ ನಮ್ಮ ಮನೆಯವರು ಫೋನ್ ಮಾಡ್ತಾಯಿದ್ರು, ರಿಸೀವ್ ಮಾಡ್ತಾಯಿಲ್ಲ. ಕಲಶದ ತುದಿ ಇರುತ್ತಲ್ಲ, ತುದಿಯೂ ಮತ್ತು ಎಲೆಗೂ ಕಲಶಕ್ಕೂ ಮತ್ತು ಲಿಂಗದ ಕಾಯಿ ಇದೆಯಲ್ಲ ಅದಕ್ಕೂ ಅರಿಶಿನ ಕುಂಕುಮ ಹಚ್ತಾಯಿದ್ದೀನಿ. ಹಚ್ಬಿಟ್ಟು ಮತ್ತು ಮಿಕ್ಕಿದ್ದು ಫೋಟೋ ಏನು ಪೂಜೆ ಸಾಮಾನು ತಂದಿದ್ದನ್ನ ಅವಕ್ಕೆಲ್ಲ ಇಡಬೇಕಲ್ಲ, ಅವೆಲ್ಲ ತೊಳೆದು ಅಲ್ಲಿ ತೊಳೆದು ಎತ್ಕೊಬಂದಿದ್ದೆ. ಮತ್ತು ಇಲ್ಲಿ ಬಂದಿನೂ ತೊಳೆದು ಇಡ್ತಾಯಿದ್ದೀನಿ. ಇವಾಗ ನೋಡಿ ಇದು ಫೋಟೋ ಎಲ್ಲ ಇಟ್ಬಿಟ್ಟು ಹೂವು ಎಲ್ಲ ಮುಡಿಸಿದ್ದೀನಿ. ಮಲ್ಲಿಗೆ ಹೂವನ್ನೇ ತೊಗೊಂಡಿದ್ದೆ ಇವತ್ತು. ನಿನ್ನೆ ಕಟ್ಬಿಟ್ಟು ಇವತ್ತು ಇಟ್ಕೊಂಡಿದ್ದೆ ನೋಡಿ. ಇವಾಗ ತಾಂಬೂಲ ಇಡ್ತಾಯಿದ್ದೀನಿ. ತಾಂಬೂಲಾಗೆ ಎಲೆ ಅಡಿಕೆ ಮತ್ತು ಹಣ್ಣುಗಳು ತಂದಿರ್ತೀವಲ್ಲ, ಹಣ್ಣು ಇಡ್ಬೋದು.
ಅದಕ್ಕೆ ನಾನು 3 ಥರ ಹಣ್ಣು ಸಾಕು ಅಂತಂದು ಬಾಳೆಹಣ್ಣು ಆಪಲ್ಲು ಮತ್ತು ದಾಳಿಂಬೆ ತೊಗೊಂಬಂದಿದ್ದೀನಿ. ಇಷ್ಟು ಸಾಕು ಅಂತಂದು ಹೇಳ್ಬಿಟ್ಟು ಸಿಂಪಲಾಗೆ ಮಾಡ್ಕೊತಿದ್ದೀನಿ, ಫುಲ್ಲು ಗ್ರ್ಯಾಂಡಾಗಿ ಏನಲ್ಲ. ಇದು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ತಾ ಇರೋದ್ರಿಂದ ಮುತ್ತೈದೆಯರು ಯಾರಿಗೂ ಅರಿಶಿನ ಕುಂಕುಮ ಕೊಡೋಕ್ಕಾಗ್ತಾಯಿಲ್ಲ. ಇವತ್ತು ಸ್ಕೂಲ್ ಇರೋದ್ರಿಂದ ಯಾರೂ ಮನೇಲಿ ಇರಲ್ವಲ್ಲ, ಆಫೀಸ್ ವರ್ಕ್ಗೆಲ್ಲ ಹೋಗ್ತಾರೆ. ಇದು ಫುಲ್ಲು ಸೈಲೆಂಟ್ ಏರಿಯಾ ಆದ್ದರಿಂದ ನೋಡಬೇಕು ಆದರೆ ಯಾರನ್ನಾದರೂ ಕರೆಸಿ ಅರಿಶಿನ ಕುಂಕುಮ ಕೊಡ್ತೀನಿ. ಆ ವ್ಲಾಗ್ನು ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ. ಇವಾಗ ಇಟ್ಟಿದ್ದಾಯಿತು, ಇವಾಗ ಹಣ್ಣುಗಳು ಇಡ್ತಾಯಿದ್ದೀನಿ. ಕಾಯಿ ಆ ಕಡೆ ಸುಲಿಬೇಕಾಗಿತ್ತು, ಸುಮ್ಮನೆ ಹಂಗೆ ಇಟ್ಕೊಬಂದುಬಿಟ್ಟಿದ್ದೀನಿ. ಅದ್ರ ಮೇಲೆ ಸಿಪ್ಪೆ ಇರುತ್ತಲ್ಲ, ಸಿಪ್ಪೆ ತೆಕ್ಕೋಬೇಕಾಗಿತ್ತು, ನಾನು ಮರ್ತುಬಿಟ್ಟು ಹಂಗೆ ಇಟ್ಕೊಂಬಂದಿದ್ದೆ. ಕಳ್ಸಿದ್ದು ಮಾತ್ರ ತೆಗೆದಿದ್ದೆ, ಅದರಿಂದ ಅದನ್ನ ತೊಳೆದು ಇಟ್ಟಿದ್ದೀನಿ. ಅದನ್ನೂ ಆ ಕಡೆ ಇಡಬೇಕು, ಬೇಗ ಇಟ್ಕೊತ ಫೈನಲಿ ಜೋಡಿಸಿದ್ದಾಯಿತು. ಇವಾಗ ತುಪ್ಪದ ದೀಪ ಹಚ್ಬೇಕಲ್ಲ, ಎಲ್ಲ ಫೋಟೋಗೂ ಅರಿಶಿನ ಕುಂಕುಮ ಇಟ್ಟು ದೀಪಕ್ಕೆಲ್ಲ ಇಟ್ಟಿದ್ದೀನಿ. ಇವಾಗ ತುಪ್ಪ ಅದು ಕರಗಿಲ್ಲ, ಗಟ್ಟಿ ಐತೆ, ಅದರಿಂದ ಮೆತ್ಕೊತಾ ಇಲ್ಲ. ಇವಾಗ ಸ್ಪೂನಲ್ಲಿ ಹಾಕ್ತಾಯಿದ್ದೀನಿ. ಅದು ನೀಟಾಗಿ ಕುತ್ಕೊತಾನೂ ಇಲ್ಲ. ಅದು ಅಂದರೆ ದೀಪ ಹಚ್ಚಿದಾಗ ಅದೇ ಕರಗುತ್ತೆ, ಆವಾಗ ಸೆಟ್ ಆಗುತ್ತೆ. ಆದ್ದರಿಂದ ಇವಾಗ ಹಿಂಗೆ ಹಾಕಿ ಅಂತ ಇದ್ದೀನಿ ನೋಡಿ. ಒಳಗಂದರೆ ಹೋಗ್ತಾಯಿಲ್ಲ. ದೀಪದ ಎಣ್ಣೆ ಆದರೆ ಸುರಿದ್ರೆ ಹೋಗುತ್ತೆ. ನಾನು ಯಾವುದೇ ರೀತಿ ಕಾಯಿಸ್ಬಿಟ್ಟು ಹಾಕಲ್ಲ, ಗ್ಯಾಸ್ ಮೇಲೆ ಇಡೋದು ಇಲ್ಲ, ಕರಗಿಸಿ ಒಯ್ಯೋಕ್ಕೆ ಇಷ್ಟನೂ ಆಗೋಲ್ಲ. ಆದ್ದರಿಂದ ನಾನು ಇದೇ ಥರ ಹಾಕ್ತೀನಿ. ದೀಪ ಹಚ್ಚಿದ ಮೇಲೆ ಅದೆಲ್ಲ ಕರಗುತ್ತೆ, ಸೆಟ್ ಆಗುತ್ತೆ ಅಂತಂದು ಹೇಳ್ಬಿಟ್ಟು ಇವಾಗ ತುಪ್ಪ 2 ದೀಪಕ್ಕೆ ಹಾಕ್ತಾಯಿದ್ದೀನಿ. ಅಂದರೆ ಒಳ್ಳೆಯದು, ಸ್ಟಾರ್ಟಿಂಗ್ ಪೂಜೆ ಮಾಡೋದ್ರಿಂದ ತುಪ್ಪದ ದೀಪ ಹಚ್ಚಿದರೆ ಒಳ್ಳೆಯದು ಅಂತಂದು ಹೇಳಿದ್ದಕ್ಕೆ ಹಚ್ತಾ ಇದ್ದೀನಿ. ಅಂದರೆ ನಮ್ಮ ಶುಭ ಆರಂಭ ಅಂತ ಹೇಳ್ತಾರಲ್ಲ, ಅದಕ್ಕೆ ತುಪ್ಪದ ದೀಪ ಹಚ್ಚಿದರೆ ಒಳ್ಳೆಯದು ಅಂತಂದು ಪುರೋಹಿತರು ಹೇಳಿದರು. ಸರಿ ಅಂತಂದು ಹೇಳ್ಬಿಟ್ಟು ಇವಾಗ ತುಪ್ಪದ ದೀಪ ಹಚ್ಚೋಕ್ಕೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಆಯಿತು, ಇನ್ನೆಲ್ಲ ಎತ್ತಿಟ್ಬಿಟ್ಟು ನೆಕ್ಸ್ಟ್ ಪ್ರೊಸೆಸ್ ನೋಡಬೇಕು. ದೇವ್ರ ಸಾಮಾನೆಲ್ಲ ಜೋಡಿಸ್ಕೊಂಡಿದ್ದಾಯ್ತಲ್ಲ, ನಾನು ನೆಲ ಒರೆಸೋವಾಗ ಯಾವ ಥರ ಒರೆಸ್ತೆ ಅಂತಂದು ಆ ವ್ಲಾಗು ಶೇರ್ ಮಾಡ್ಕೊತಾ ಇದ್ದೀನಿ. ಇವಾಗ ಹೂವು ಇಟ್ಟಿದ್ದೀನಲ್ಲ, ಅದು ನಾನು ಮುಟ್ಕೊಳ್ಳೋಕ್ಕೆ ಇವಾಗ ಸಗಣಿಯಲ್ಲಿ ಅಂದರೆ ಗಣೇಶ ವಿಘ್ನ ವಿನಾಯಕ ಗಣೇಶನ ಆ ಥರ ಮಾಡಿಬಿಟ್ಟು ಇಟ್ಟಿದ್ದೀನಿ. ಅದಕ್ಕೆ ಅರಿಶಿನ ಕುಂಕುಮ ಆಮೇಲೆ ಇಟ್ಕೊತೀನಿ. ಇವಾಗ ನಾನು ಯಾವ ಥರ ಮನೆ ಕ್ಲೀನ್ ಮಾಡಿಕೊಂಡೆ ಅದು ಶೇರ್ ಮಾಡ್ತಾಯಿದ್ದೀನಿ ನೋಡಿ. ತುಂಬದ ಗೋಡ ಏನು ತೊಗೊಂಡಿದ್ನ ಅದರಲ್ಲಿ ನೀರು ಹಾಕ್ಬಿಟ್ಟು ಇವಾಗ ಶಾಂಪು ಮತ್ತು ಇದು ಗಂಜಲ ಒಳ್ಳೇದಲ್ವ, ಅದಕ್ಕೆ ಗಂಜಲ ಹಾಕ್ಕೊಂಡು ಇವಾಗ ನೆಲ ಒರೆಸ್ತಾ ಬರ್ತಾಯಿದ್ದೀನಿ. ಅಂದರೆ ಗಂಜಲ ಮನೆ ತುಂಬ ಹಾಕ್ಬಿಟ್ಟು ಗೋಡೆಗಳಿಗೆ ಹಾಕಿದರೆ ಹಾಗೆ ಇದ್ಬಿಡುತ್ತೆ. ಅದರಿಂದ ಮನೆ ಒರೆಸೋ ನೀರೆಲ್ಲ ಹಾಕ್ಬಿಟ್ಟು ಆ ನೀರಲ್ಲೇ ಮನೆ ಒರೆಸ್ಕೊಬರ್ತೀನಿ. ಇವಾಗ ಗ್ಯಾಸಿಗೂ ಅಲಂಕಾರ ಮಾಡಿಬಿಟ್ಟು ಅಂದರೆ ಗ್ಯಾಸ್ ಒರೆಸ್ಬಿಟ್ಟು ಅರಿಶಿನ ಕುಂಕುಮ ಇಟ್ಬಿಟ್ಟು ಏನು ನಾವು ಹಾಲು ಉಗಿಸ್ತೀವೋ ಆ ಪಾತ್ರೆಗೆ ಅರಿಶಿನ ಸುತ್ತು ಹಚ್ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಇಟ್ಟಿದ್ದೀನಿ. ಇದಕ್ಕೆ ರಂಗೋಲಿ ಒಂದು ಹಾಕಬೇಕು, ಹಾಕ್ತೀನಿ. ಆ ಕಡೆ ಗ್ಯಾಸಿಂದು ಕರೆಕ್ಟು ಗ್ಯಾಸಿಂದ ಅದೇ, ಈ ಕಡೆ ಇರೋದು ದೊಡ್ಡ ಪಾತ್ರೆ ಇಡೋಕ್ಕೆ ತಂದಿರೋದು, ಆ ಕಡೆ ಗ್ಯಾಸ್ ಥರ ಇರೋದು ಮನೇಲಿ ಇಟ್ಟು ಬಂದಿದ್ದೆ. ಇವಾಗ ಹಾಲು ಹಾಕ್ಕೊಂಡಿದ್ದೀನಿ. ಹಾಲು ಹಾಕ್ಕೊಂಡು ಅದಕ್ಕೂ ಪೂಜೆ ಮಾಡಿದ್ದೀನಿ. ಫಸ್ಟು ಗ್ಯಾಸ್ ಪೂಜೆ ಮಾಡಿಬಿಟ್ಟು ಆಮೇಲೆ ದೇವ್ರಿಗೆ ಪೂಜೆ ಮಾಡಿ ಅಂತಂದು ಹೇಳಿದರು, ಮನೆ ದೇವ್ರಿಗೆ. ಆದ್ದರಿಂದ ಫಸ್ಟು ಗ್ಯಾಸಿಗೆ ಪೂಜೆ ಮಾಡಿದ್ದೀನಿ. ಪೂಜೆ ಮಾಡಿದ್ದಾಯಿತು. ಇವಾಗ ಹಾಲು ಉಗ್ತಾ ಇದೆ, ಆದ್ದರಿಂದ ಸಕ್ಕರೆ ಹಾಕೋದು ಅಂತಂದು ತೊಗೊಂಡಿದ್ದೀನಿ. ಹಾಲು ಉಗ್ತು ನೋಡಿ, ಇವಾಗ ಸಕ್ಕರೆ ಹಾಕಿದೆ. ಅದು 3 ಸರಿ ಉಗ್ಬೇಕಂತೆ, ಅದಕ್ಕೆ ಫಸ್ಟ್ ಉಗ್ದು ಆಮೇಲೆ 2ನೇ ಸರಿ ಉಕ್ಕಿದ್ಮೇಲೆ ನಮ್ಮ ಮನೆಯವ್ರು ಹಾಕಿದ್ರು ಸಕ್ಕರೆನ. ಆಮೇಲೆ 3ನೇ ಸರಿ ಇಬ್ಬರು ಸೇರಿ ಹಾಕ್ಬಿಟ್ಟು, ಇದು 3ನೇ ಸರಿ ಉಕ್ಕಿರೋದು, ಅದಕ್ಕೆ ಇಬ್ಬರು ಹಾಕ್ತಾಯಿದ್ದೀವಿ. 3 ಸರಿ ಉಕ್ಕಿದ್ಮೇಲೆ ರಾಯನ ಹತ್ರ ಹಾಕ್ಸಿಲ್ಲ, ಯಾಕಂದರೆ ಅವನು ಸ್ನಾನ ಮಾಡ್ಕೊಬಂದಿರಲಿಲ್ಲ, ಆದ್ದರಿಂದ ಅವನ ಹತ್ರ ಹಾಕ್ಸಿಲ್ಲ. ಇವಾಗ ನೋಡಿ ದೇವ್ರ ದೀಪ ಹಚ್ಚೋಣ ಅಂತ ಬರ್ತಾಯಿದ್ದೀನಿ. ಇನ್ನೇನು ಟೈಮ್ ಆಗ್ತಾ ಬಂತು, ಅಂದರೆ ಒಂದು 5:15 ಆಗ್ತಾ ಬಂತು. ಆದ್ದರಿಂದ 5:15 ಅಷ್ಟೊತ್ತಿಗೆ ಪೂಜೆ ಮಾಡಿಬಿಡೋಣ ಅಂತಂದೇಳಿ 5:15ಗೆಲ್ಲ ಹಾಲು ಉಗಿಸಿ 5:15ಗೆ ದೀಪ ಹಚ್ತಾ ಇದ್ದೀನಿ. ದೀಪ ಹಚ್ಬಿಟ್ಟು ನೆಕ್ಸ್ಟು ಮನೆಗೆ ಹೋಗಬೇಕು. ನೋಡೋದು ಅರಿಶಿನ ಕುಂಕುಮಕ್ಕೆ ಯಾರಾದರೂ ಸಿಕ್ಕರೆ ಕರೆದು ಇದು ಮಾಡೋದಂತ. ಹೊರಗೆ ಆಚೆ ಎಲ್ಲ ನೀರು ಹಾಕ್ಬಿಟ್ಟು ಆಚೆ ಅರಿಶಿನ ಕುಂಕುಮ ಇಟ್ಬಿಟ್ಟು ಅಲ್ಲಿನೂ ಅಂದರೆ ಸಗಣಿಯಲ್ಲಿ ನಾವು ಗಣೇಶನ ಮಾಡ್ತೀವಲ್ಲ, ಗರಿಕೆ ಎಲ್ಲ ಇಟ್ಬಿಟ್ಟು ಅದು ಮಾಡಿ ಇಟ್ಟಿದ್ದೆ 2 ಸೈಡೂ. ಅದು ತೋರಿಸ್ತೀನಿ ಆಮೇಲೆ ಬಾಗಿಲ ಹತ್ರ. ಇವಾಗ ಇಲ್ಲಿ ಇದಕ್ಕೂ ಸಗಣಿಯಲ್ಲಿ ಇಟ್ಕೊಂಡಿದ್ನಲ್ಲ ವಿನಾಯಕನ, ಅದಕ್ಕೂ ಅರಿಶಿನ ಕುಂಕುಮ ಇಟ್ಟು ಇವಾಗ ಪೂಜೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ನಮ್ಮ ಮನೆಯವ್ರು ಬಂದು ಅವರು ಪೂಜೆ ಮಾಡ್ತಾಯಿದ್ದಾರೆ. ಅವ್ರ ಪೂಜೆ ಆದಮೇಲೆ ನಾನು ಮಂಗಳಾರತಿ ಮಾಡೋಣ ಅಂತ ಇವಾಗ ಮಂಗಳಾರತಿ ಹೊರಗೆಲ್ಲ ಮಾಡಿಬಿಟ್ಟು ಇವಾಗ ಕಳಶಕ್ಕೆ ಮಂಗಳಾರತಿ ಮಾಡ್ತಾಯಿದ್ದೀನಿ. ಮಾಡಿಬಿಟ್ಟು ಇವಾಗ ಕಳಶಕ್ಕೆ ಬೆಳಗ್ಬಿಟ್ಟು ಇವಾಗ ನಾನು ತೊಗೊತಿದ್ದೀನಿ ಮಂಗಳಾರತಿ. ಹಾಗೆ ಧೂಪ ಹಚ್ತಾಯಿದ್ದೀನಿ. ಧೂಪನೂ ಇಂಪಾರ್ಟೆಂಟ್ ಅಲ್ಲ, ನನಗೆ ತುಂಬ ಇಷ್ಟ ಧೂಪ ಹಚ್ಚೋದು.
ಆದ್ದರಿಂದ ಧೂಪ ಹಚ್ಚುತ್ತಾ ಇದ್ದೀನಿ. ಅಂದರೆ ಆ ಸ್ಮೆಲ್ ಇಷ್ಟ ನನಗೆ. ಇಲ್ಲ ಸಾಂಬ್ರಾಣಿ ಹಾಕಬೇಕು, ಇಲ್ಲ ಧೂಪ ಹಾಕಬೇಕು, ಹಂಗಾದರೆ ಇಲ್ಲ ಸಾಂಗ್ ಹಾಕಬೇಕು. ಈ 3 ಹಾಕಿದರೆ ಮಾತ್ರ ನನಗೆ ಪೂಜೆ ಮಾಡಿದ್ದು ಫೀಲ್ ಬರುತ್ತೆ. ಇಲ್ಲಾಂದರೆ ಸೈಲೆಂಟಾಗಿ ಪೂಜೆ ಮಾಡಿದರೆ ನನಗೆ ಸಮಾಧಾನನೇ ಆಗಲ್ಲ. 5:30 ಆಗಿರೋದ್ರಿಂದ ಇಲ್ಲಿ 7:30 8 ಗಂಟೆವರೆಗೂ ಯಾರೂ ಎದ್ದಿರಲ್ಲ, ಯಾರೂ ಸೌಂಡ್ ಮಾಡಲ್ಲ. ಆದ್ದರಿಂದ 50 ಗಂಟೆ ತಗೊಂಡು ಪೂಜೆ ಮಾಡಿಲ್ಲ, ಸುಮ್ಮನೆ ಹಂಗೆ ಪೂಜೆ ಮಾಡ್ತಾಯಿದ್ದೀನಿ ಅಷ್ಟೇ. ಈ ಕಡೆ ಪಾಯಸಕ್ಕೆ ಇಟ್ಟಿದ್ನಲ್ಲ, ಪಾಯಸನೂ ಆಗ್ತಾಯಿದೆ. ನಿಶಾಂತನ ಕರ್ಕೊಬರ್ತೀನಿ ಅಂತ ರಾಯನು ಮತ್ತು ಅವರಪ್ಪ ಹೋಗಿದ್ದಾರೆ. ಕೋತಿಗಳು ಬಂದಿದ್ವು, ಯಾರೂ ಅರ್ಶಿನ ಕುಂಕುಮ ಬರಲಿಲ್ಲ ಅಂದರೂ ಪರವಾಗಿಲ್ಲ, ಕೋತಿಗಳು ಬಂದಿದ್ದಾವಲ್ಲ, ಅದಕ್ಕೆ ಹಣ್ಣು ಕೊಡೋಣ ಅಂತಂದು ಹೇಳ್ಬಿಟ್ಟು ಬಾಳೆಹಣ್ಣು ಮತ್ತು ಆಪಲ್ ಕೊಟ್ಟಿದ್ದೆ. ತಿಂದುಬಿಟ್ಟು ಮತ್ತೆ ಬಂದು ಕೂತ್ಕೊಂಡಿದ್ದೆ. ಮತ್ತೆ ಬಂದಿದೆ ಅಂತಂದು ಹೇಳಿಬಿಟ್ಟು ಇನ್ನೊಂದು ಕೊಡೋಣ ಅಂತ ಸುಮ್ಮನೆ ಕೂತ್ಕೊಂಡಿದ್ದೆ. ಅದು ಅಲ್ಲಿ ಹೊಗೆ ಬರ್ತಾ ಇದೆಯಲ್ಲ, ಧೂಪ ಇಟ್ಟಿರೋದು, ಆ ಹೊಗೆಗೆ ಒಳಗೆ ಬರ್ತಾ ಇಲ್ಲ. ಅಂದರೆ ಬಾಗಿಲು ಎದುರುಗಡೆನೇ ದೇವ್ರ ಮನೆ ಕಾಣಿಸ್ತೈತೆ, ಆದ್ದರಿಂದ ಬರ್ತಾ ಇಲ್ಲ. ಹಣ್ಣು ನೋಡ್ತಾ ಇದ್ದೇವೆ, ಬರೋಕ್ಕಾಗ್ತಾಯಿಲ್ಲ. ಅದು ಇನ್ನು ಧೂಪದ ಹೊಗೆ ಹೋಗ್ತಾ ಇದೆಯಲ್ಲ, ಭಯ ಬಿದ್ಕೊಂಡು ಬರ್ತಾ ಇಲ್ಲ. ಪಟಾಕಿ ಸೌಂಡ್ಗೆಲ್ಲ ಇರ್ತಾವಲ್ಲ, ಅದು ಹೊಗೆ ನೋಡಿಬಿಟ್ಟು ಬರ್ತಾ ಇಲ್ಲ. ಇವಾಗ ಇನ್ನೊಂದು ಸಾರಿ ಬಂದು ಕೂತ್ಕೊಂಡಿದ್ದೆ ಅಂತ ಮತ್ತೆ ಇನ್ನೊಂದು ಬಾಳೆಹಣ್ಣು ಕೊಡ್ತಾಯಿದ್ದೀನಿ. ಮತ್ತು ತಿಂತವೆ, ಮತ್ತು ಬಂದು ಕೂತ್ಕೊತವೆ. ಅದರಿಂದ ಇದೇ ಸಾಕು, ಗಲೀಜು ಮಾಡಿಬಿಡ್ತವೆ ಕೊಟ್ಟರು. ಆದ್ದರಿಂದ ಇವಾಗ ಎಲ್ಲ ಆಯಿತು. ಪಾಯಸನೂ ಈ ಕಡೆ ಆಗ್ತಾಯಿದೆ, ನೋಡ್ತಾ ಇರ್ಬೋದು. ಸಖತ್ತಾಗಿ ಬಂದಿದೆ ಪಾಯಸ ಮಾತ್ರ. ನೋಡಿ, ತುಪ್ಪ ಮೇಲ್ಗಡೆ ಚೆನ್ನಾಗಿ ತೆಳ್ತಾಯಿದೆ, ಚೆನ್ನಾಗಿದೆ ಪಾಯಸ ಮಾತ್ರ. ಅಲ್ಲಿ ಕೂತ್ಕೊಬಿಟ್ಟಿದೆ. ಬಾಳೆಹಣ್ಣು ಕೊಟ್ಟಿದ್ದೀನಿ, ಹಂಗಾದ್ರೂ ಇನ್ನೊಂದು ಕೋತಿ ಬಂದಿದೆ, ತೋರಿಸ್ತೀನಿ ನಿಮಗೆ. ನೋಡಿ, ಕೊಟ್ಟಿದ್ರು ತಂಗಿ ನೋಡ್ತಾ ಇದ್ದಾವೆ. ಅವ್ರು ಕೊಟ್ಬಿಟ್ಟು ಅಭ್ಯಾಸ ಮಾಡಿಸಿದ್ರೆ ಈ ಕೋತಿಗಳಿಗೆ ಅಷ್ಟೇ, ಏನೂ ಮಾಡೋಕ್ಕಾಗಲ್ಲ. ಆದ್ದರಿಂದ ಆಂಟಿ ಬೆಳಕಾದ್ಮೇಲೆ ಕಸ ಗುಡ್ಸೋಕೆ ಬಂದರು. ಆ ಆಂಟಿ ಎಲ್ಲ ಅಂತಾಯಿದ್ರು, ಕೊಟ್ಟು ಅಭ್ಯಾಸ ಮಾಡಬೇಡ ಅಂತ. ನೋಡಿ, ಆ ಕಡೆ ಈ ಕಡೆ ಧೂಪ ಇದೆಯಲ್ಲ, ಆ ಧೂಪಕ್ಕೆ ಅವು ಬರ್ತಾಯಿಲ್ಲ, ಇಲ್ಲಾಂದ್ರೆ ಒಳಗಡೆ ಬಂದು ತಗೊಂಡ್ಬಿಡವು. ನೋಡಿ, ಬಾಗಿಲಿಗೆ ಈ ಥರ ಅರಿಶಿನ ಕುಂಕುಮ ಇಟ್ಬಿಟ್ಟು ಹೂವು ಇಟ್ಟಿದ್ದೆ. ಹೂವು ಸಮೇತ ತಗೊಂಡು ಕಿತ್ತು ಹಾಕಿದ್ದಾವೆ. ಇವಾಗ ಪೂಜೆ ಎಲ್ಲ ಫಿನಿಶ್ ಆಯಿತು. ಇನ್ನೇನು ನಿಶಾಂತ್ ರಾಯನು ಬಂದರೆ ಅವರಿಗೆ ಒಂದು ಸ್ವಲ್ಪ ಪಾಯಸ ಹಾಕ್ಕೊಡ್ಬೇಕು. ಪಾಯಸನೂ ರೆಡಿ ಇದೆ. ಬಂದುಬಿಟ್ಟು ಅವ್ರು ಬಂದಮೇಲೆ ಪಾಯಸ ಎಲ್ಲ ಕೊಟ್ಬಿಟ್ಟು ನಾವು ತಿಂದು ಮನೆಗೆ ಹೊರಡಬೇಕು. ಇನ್ನು ನಿಶಾಂತಂದು ಸ್ಕೂಲ್ ಇರುತ್ತಲ್ಲ, ಅದರಿಂದ ಟಿಫನ್ ಮಾಡಬೇಕು. ಹಾಲಿಷ್ಟು ಮಿಕ್ಕಿದೆ, 1 ಲೀಟ್ರಲ್ಲಿ 1/4 ಲೀಟ್ರ್ ಅಷ್ಟು ಮಿಕ್ಕಿದೆ. ಇದರೆಲ್ಲ ನೋಡ್ಕೊಬಂದ್ರಲ್ಲ ಈ ವಿಡಿಯೋ. ಅಂದರೆ ಹೊಸ ಮನೆ ಹಾಲು ಶಾಸ್ತ್ರ ಆಗೋಯಿತು. ಇನ್ನೊಂದು ಶಿಫ್ಟ್ ಮಾಡೋದಿದೆ, ಅದು ಸ್ವಲ್ಪ ಒಂದೊಂದು ದಿನನೇ ಶಿಫ್ಟ್ ಮಾಡ್ಕೊತೀವಿ. ಅಂದರೆ ಸಂಡೇ ಅಷ್ಟೊತ್ತಿಗೆ ಶಿಫ್ಟ್ ಆಗೋಣ ಅಂತಿದ್ದೀವಿ. ನೋಡಿದ ಆ ಬ್ಲಾಗನ್ನು ಶೇರ್ ಮಾಡ್ಕೊತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಯಾರು ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೈನಲಿ ಪೂಜೆ ಎಲ್ಲ ಆಗೋಯಿತು, ಹಾಲುಗ್ಸಿದ್ದು ಆಯಿತು ಹೊಸ ಮನೆದು. ಇವಾಗ ನಿಶಾಂತ್ ಬರ್ತಾನೆ, ನಿಶಾಂತ್ಗೂ ಸ್ವಲ್ಪ ಪಾಯಸ ಹಾಕ್ಬಿಟ್ಟು, ಅವನೇನು ಸ್ನಾನ ಮಾಡಿಲ್ಲ, ಅವರಿಬ್ಬರಿಗೂ ಮಾಡಿಸಿಲ್ಲ. ಇವಾಗ ಅವ್ರಿಗೆ ಕೊಟ್ಬಿಟ್ಟು ನಾವಿಬ್ಬರು ತಿಂದುಬಿಟ್ಟು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.